ವ್ಯಕ್ತಪಡಿಸ್ತಾ ಇರೋದಲ್ಲ, ಬದಲಾಗಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು, ತೀರ್ಪನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಟ ದರ್ಶನ್ಗೆ ಮತ್ತೆ ಜೈಲೇ ಗಟ್ಟಿ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಿದೆ. ರೇಣುಕಾಸ್ವಾಮಿ ಪತ್ನಿ ಸಹನಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಇದು ಇಂಪಾರ್ಟೆಂಟ್ ನೋಡಿ, ಅವರ ಕುಟುಂಬಸ್ಥರು ಹೆಂಗ್ ನೋಡ್ತಿದ್ದಾರೆ ಇದನ್ನ ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಅವರ ಪತ್ನಿ ರೇಣುಕಾಸ್ವಾಮಿ ಅವರ ಪತ್ನಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪು ಹೊರಬೀಳ್ತಾ ಇದ್ದಂತೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಸೊ ಆ ರೀತಿಯಲ್ಲಿ ಶಿಕ್ಷೆ ಆಗಿದೆ ಅನ್ನುವಂತಹ ಖುಷಿ ನಮಗಿದೆ ಅನ್ನುವಂತಹ ವಿಚಾರವನ್ನ ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಿದೆ, ಈ ತೀರ್ಪು ನಮಗೆ ಸಂತಸ ತರಿಸಿದೆ ಅನ್ನುವಂತಹ ವಿಚಾರವನ್ನ ಪತ್ನಿ ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ರು. ಅದಕ್ಕೆ ಫಾರಿನೆಲ್ಲ ಹೋದ್ರು, ಸಿಗುತ್ತೆ ಅನ್ನೋ ಇದರಲ್ಲಿದ್ರು, ಅದಕ್ಕೆ ಕ್ಯಾನ್ಸಲ್ ಆಗಿದೆ. ನ್ಯಾಯ ಸಿಕ್ಕತ್ತಾಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನ. ಎಕ್ಸ್ಪೆಕ್ಟೇಷನ್ ಕೇಳಿದ್ರೆ ಬೇಲ್ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿದ್ರು ಎಲ್ಲರೂ ಕೂಡ. ನಿಮಗೆ ಅನಿಸ್ತಿತ್ತು ನೋಡುವಾಗ ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿತ್ತು. ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ದೇವ್ರ ಕೈ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ? ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆದೇಶ. ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ರು. ಅದಕ್ಕೆ ಫಾರಿನೆಲ್ಲ ಹೋದ್ರು, ಸಿಗುತ್ತೆ ಅನ್ನೋ ಇದರಲ್ಲಿದ್ರು, ಅದಕ್ಕೆ ಕ್ಯಾನ್ಸಲ್ ಆಗಿದೆ. ನ್ಯಾಯ ಸಿಕ್ಕತ್ತಾಗಿದೆಯಾ? ಕಾನೂನಲ್ಲಿ ಎಲ್ಲರೂ ಸಮಾನ. ಎಕ್ಸ್ಪೆಕ್ಟೇಷನ್ ಕೇಳಿದ್ರೆ ಬೇಲ್ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿದ್ರು ಎಲ್ಲರೂ ಕೂಡ. ನಿಮಗೆ ಅನಿಸ್ತಿತ್ತು ನೋಡುವಾಗ ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿತ್ತು. ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ದೇವ್ರ ಕೈ ಅಲ್ಲ, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ? ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆದೇಶ. ಬೇಲ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಅವ್ರು ಇದ್ರು.